ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡ್ತೀವಿ. ಏನು ಇಷ್ಟ ನಿಮ್ಮ ಸಿನಿಮಾದಲ್ಲಿ? ಅಂದರೆ ಹೆಲ್ಪಿಂಗ್ ನೇಚರ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿತ್ತು, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಮತ್ತೊಂದು ಸಲ ನೋಡ್ಬೋದು. ಅದನ್ನು ಲಾಸ್ಟಲ್ಲಿ ಟ್ವಿಸ್ಟ್ ಕೂಡ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಆ್ಯಕ್ಟಿಂಗ್ ಇಷ್ಟ ಆಯಿತು, ಸ್ಟೋರಿ ಮತ್ತೆ ಇಷ್ಟ ಆಯಿತು. ಸೆಕೆಂಡ್ ಸರ್ ನಿಮಗೆ ಸರ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಸ್ಟೋರಿ ಚೆನ್ನಾಗಿತ್ತು. ವೈಪರೀತ ಸಿನಿಮಾ ತುಂಬ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಇದು ರಿಲೀಸ್ ಆಗಿದೆ. ನಾವೆಲ್ಲರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ನೀಟಾಗಿ ಶಾಂಡಿಲ್ಯ ಅವರು ನಿರೂಪಣೆ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಸಂದೇಶ ಇದೆ. ಫ್ರೀ ಅನ್ನೋದು ಎಲ್ಲವೂ ಫ್ರೀ ಅಲ್ಲ, ನಮಗೆ ಸಮಾಜದಲ್ಲಿ ಅಗತ್ಯವಾಗಿರುವಂಥದ್ದು ಫ್ರೀ ಆಗಿದೆ. ಅದು ಎಜುಕೇಷನ್ ಮತ್ತು ಆರೋಗ್ಯಕ್ಕೆ. ನಮ್ಮ ಹಾಸ್ಪಿಟಲ್ಸಲ್ಲಾಗಲಿ ಅಥವಾ ಎಜುಕೇಷನ್ನಲ್ಲಾಗಲಿ ಅದು ಫ್ರೀ ಆದರೆ ನಮ್ಮ ಸಮಾಜಕ್ಕೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋ ಸಂದೇಶ ಇಟ್ಕೊಂಡು ಕಥೆನ ಹೇಳಿದ್ದಾರೆ. ಅದಕ್ಕೊಂದು ಪಾತ್ರನೂ ನನಗೆ ಕೊಟ್ಟಿದ್ದಾರೆ. ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಂಥ ಸಿನಿಮಾಗಳನ್ನು ದಯವಿಟ್ಟು ತಾವೆಲ್ಲರೂ ಬಂದು ಒಂದು ಸಲ ನೋಡಬೇಕು. ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಒಂದು ಸಂದೇಶ ಕೊಡುವಂಥ ಸಿನಿಮಾಗಳು ಈ ರೀತಿ ಬರ್ತಾನೆ ಇದ್ದಾವೆ. ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು ಅಂತ ನಾನು ನಮ್ಮಲ್ಲಿ ತುಂಬ ಕೇಳ್ಕೊಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ನಾನು ನಟಿಸಿರೋ ಸಿನಿಮಾ ಬರ್ಬರಿಕನ ನೋಡಿಕೊಂಡು ಬಂದಿದ್ದೀನಿ. ಸೊ ಐ ರಿಯಲಿ ಲವ್ ದ ಮೂವಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕು. ಇವಾಗಿನ ಜನ್ರೇಷನ್ ಅಥವಾ ಮುಂಚೆನೂ ನಡೀತಿದೆ, ಬಟ್ ಇದು ಎಜುಕೇಷನ್ ಮಾಫಿಯಾ ಆಗಲಿ, ಮೆಡಿಕಲ್ ಮಾಫಿಯಾ ಏನೇನು ನಡೀತಾ ಇತ್ತು ಅದನ್ನೆಲ್ಲ ಕ್ಲಿಯರಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ನೀವೆಲ್ಲರೂ ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತ ಪ್ರೇಸ್. ಥ್ಯಾಂಕ್ ಯು. ಮೇಡಮ್, ನೀವು ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಕೂಡ ಮಾಡಿದ್ದೀರಾ. ಪೊಲೀಸ್ ಪಾತ್ರಕ್ಕೆ ಹೇಗಿತ್ತು ನಿಮ್ಮೆಲ್ಲ ಪ್ರಿಪರೇಷನ್? ಅವಾಗ ತಯಾರಿ ಹೇಗೆ ಮಾಡ್ಕೊಂಡಿದ್ವಿ? ತಯಾರಿ ಅಂದರೆ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಬಿಕಾಸ್ ಕ್ವಿಕ್ಕಾಗಿ ಶೂಟ್ ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ನೀವು ನೋಡಿದಂಗೆ ಸಖತ್ ಡಿ ಗ್ಲಾಮ್ ಲುಕ್ ಇತ್ತು. ನನ್ನ ಮೇಕಪ್ ಆಗಿರ್ಬೋದು, ನನ್ನ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಲ್ಲ ಡಿ ಗ್ಲಾಮ್ ಲುಕ್ ಇತ್ತು. ಬಿಕಾಸ್ ಪ್ರಾಪರ್ ಮಿಡಲ್ ಕ್ಲಾಸ್ ಹುಡುಗಿ, ಅಂದರೆ ಮಿಡಲ್ ಲೋವರ್ ಕ್ಲಾಸ್ ಆ ಥರ ತೋರಿಸ್ಬೇಕಿತ್ತು. ಆ್ಯಂಡ್ ಎಷ್ಟು ಅವಳು ಸ್ಟ್ರಗಲ್ ಮಾಡ್ತಾಳೆ ಒಂದು ಪೊಲೀಸ್ ಆಗೋದಕ್ಕೆ, ಆ್ಯಂಡ್ ಎಷ್ಟು ಅವಳು ಫ್ಯಾಮಿಲಿಗೆ ಅಟ್ಯಾಚ್ ಆಗುತ್ತೆ ಅಂತ ಕ್ಲಿಯರಾಗಿ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಇಟ್ ವಾಸ್ ಅ ಕಂಪ್ಲೀಟ್ ಡಿ ಗ್ಲಾಮ್ ಆ್ಯಂಡ್ ಆಲ್ಸೋ ವೆರಿ ಚಾಲೆಂಜಿಂಗ್ ರೋಲ್. ನನಗಂತೂ ಸಖತ್ ಚಾಲೆಂಜಸ್ ಇತ್ತು, ಎಸ್ಪೆಷಲಿ ಫೈಟ್ ಸೀಕ್ವೆನ್ಸ್ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯ್ತದೆ, ಆದಮೇಲೆ ಐ ಗಾಟ್ ಯೂಸ್ ಟು. ಹೀರೋ ಅವ್ರ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಟಿಂಗ್? ಹಾಂ, ಸ್ಕಂದ ಅವರು ನನಗೆ ಮುಂಚೆಯಿಂದಾನೇ ಫ್ರೆಂಡ್. ಸೊ ಅವ್ರ ಜೊತೆ ನನಗೆ ಇನ್ನೂ ಈಸಿ ಆಗೋಯಿತು ನಾನು ಆ್ಯಕ್ಟ್ ಮಾಡೋದಾಗಿರಲಿ, ಏನೇ ಆಗಿರಲಿ. ಬಿಕಾಸ್ ನನಗೆ ಒಂಥರ ಫ್ಯಾಮಿಲಿ ಥರ ಸ್ಕಂದ. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಟು ಶೇರ್ ದ ಸ್ಪೇಸ್ ವಿತ್. ಇವತ್ತು ರಿಲೀಸ್ ಆಗಿದೆ ಮೇಡಮ್, ಪ್ರೇಕ್ಷಕರಿಗೆ ನೀವೇನು ಹೇಳ್ತೀರಾ ಸಿನಿಮಾದಲ್ಲಿ? ದಯವಿಟ್ಟು ಪ್ಲೀಸ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಒಂದು ಹೊಸ ಕಾನ್ಸೆಪ್ಟ್ ಆ್ಯಂಡ್ ರಿಯಾಲಿಟಿ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೊಸೊಬ್ರಿದ್ದೀವಿ, ಮೆಜಾರಿಟಿ ಜನ ಹೊಸೊಬ್ರು ಆರ್ಟಿಸ್ಟ್ ಇದ್ದೀವಿ. ಸೊ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ದ ಸಿನಿಮಾ. ಸಾರಿ, ಬರ್ಬರಿಕ ಫಿಲಮ್ ಮೂವಿ ಮಾತ್ರ ತುಂಬ ಸೂಪರ್ ಹಿಟ್, ತುಂಬ ಚೆನ್ನಾಗಿದೆ ಸರ್. ಈಗಿನ ಕಾಲಕ್ಕೆ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇದು ಜೊತೆಯಲ್ಲಿ ಜೇಂಡೆ ಸಾರ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬ ಇಷ್ಟ ಆಯಿತು? ಜೇಂಡೆ ಸಾರ್ ಜೆಂಡೆ ಸರ್ ತುಂಬ ಚೆನ್ನಾಗಿದೆ. ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವ್ರದ್ದು.